ಬೆಳಗಾವಿಯಲ್ಲಿ ಮತ್ತೊಂದು ಸಮಾವೇಶಕ್ಕೆ ಕಾಂಗ್ರೆಸ್ ಈಗ ಸಜ್ಜಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ನೋಡಿ, ಮತ್ತೊಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ತಾ ಇದೆ. ಹಾಸನದಲ್ಲಿ ನೋಡಿದ್ವಿ ಇತ್ತೀಚೆಗೆ ನಾವು ಜನಕಲ್ಯಾಣ ಸಮಾವೇಶ, ದೊಡ್ಡ ಮಟ್ಟದ ಜನ ಸ್ಪಂದಿಸಿದ್ರು. ಅಲ್ಲಿ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬಂದು ಸಕ್ಸಸ್ ಆಯಿತು ಕಾರ್ಯಕ್ರಮ. ಭಾರತ್ ಜೋಡೋ ಭವನದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಾವೇಶದ ತಯಾರಿ ಕುರಿತಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಅಂದರೆ ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಅಲೆ ಇದೆ, ಸರ್ಕಾರದ ಪರವಾಗಿ ಜನರು ಇದ್ದಾರೆ ಅನ್ನೋದನ್ನು ತೋರಿಸಲಿಕ್ಕೆ, ಅನ್ನುವಂಥ ಒಂದು ಸಂದೇಶ ಕೊಡಲಿಕ್ಕೆ ಈ ಸಮಾವೇಶವನ್ನು ನಡೆಸುವಂಥ ಪ್ಲ್ಯಾನು. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಪ್ರಾದೇಶಿಕವಾರು ನಾವು ನೋಡ್ತಾ ಹೋದರೆ ಕಲ್ಯಾಣ ಕರ್ನಾಟಕ ಒಂದು ಭಾಗ, ಹಳೆ ಮೈಸೂರು ಒಂದು ಭಾಗ, ಅದರ ಜೊತೆಗೆ ಮಧ್ಯ ಕರ್ನಾಟಕ, ಇನ್ನು ಕಿತ್ತೂರು ಕರ್ನಾಟಕ, ಈ 4 ದಿಕ್ಕುಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾ ಹೋಗ್ತಾ ಜನರ ನಾಡಿಮಿಡಿತ ಹೇಗಿದೆ ಅನ್ನೋದನ್ನು ಅರಿತುಕೊಳ್ಳಲಿಕ್ಕೆ ಈ ರೀತಿ ಸಮಾವೇಶಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ. ಈಗ ನೋಡಿ, ಯಾವುದು ಚುನಾವಣೆ ಇಲ್ಲ, ಏನೂ ಇಲ್ಲ, ಆದರೂ ಕೂಡ 1.5 ವರ್ಷ ಆಯ್ತು ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಹಾಗಾಗಿ ಜನರು ಸರ್ಕಾರದ ಪರವಾಗಿ ಇದ್ದಾರಾ ಇಲ್ವಾ ಅನ್ನೋದನ್ನು ಅರಿತುಕೊಳ್ಳಲಿಕ್ಕೆ ಇದೊಂದು ರೀತಿ ಪರೀಕ್ಷೆ ಅನ್ನಬಹುದು ಸಮಾವೇಶಗಳ ಮೂಲಕ.